ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದರು. ಒಟ್ಟು 5 ಪ್ರಶ್ನೆಗಳನ್ನ ನಾನು ಕೇಳಿದ್ದೇನೆ. 5ರಲ್ಲಿ ನಾವು ಒಂದು ಪ್ರಶ್ನೆ ಮಾತ್ರ ಸಚಿವರು ಕೇಳಿಸ್ಲಿಕ್ಕೆ ಬಯಸ್ತೀನಿ. ಏನು ಗೊತ್ತಿಲ್ಲ, ಸರ್ಕಾರಕ್ಕೆ ಯಾವ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. 2025ರ ಜನವರಿ ತಿಂಗಳದ್ದು ಸುಮಾರು 1,27,00,000 ಪಡಿತರಿಗೆ ಸುಮಾರು 657 ಕೋಟಿ, ಅಂದ್ರೆ 1 ವರ್ಷ ಆದ್ರೂ ಕೂಡ ಇವತ್ತಿನವರೆಗೆ ಹಣ ಜಮೆ ಆಗಿಲ್ಲ. 1,27,00,000 ಕಾರ್ಡ್ದಾರಿಗೆ 657 ಕೋಟಿ ರೂಪಾಯಿ ಇವತ್ತಿನವರೆಗೆ ಹಣ ಜಮೆ ಆಗಿಲ್ಲ. ಅದನ್ನ ಯಾಕಂದ್ರೆ ಮಾನ್ಯ ಸಚಿವರ ಸ್ಪಷ್ಟೀಕರಣ ಕೊಡಿ. ಅಧ್ಯಕ್ಷರೇ, ಜನವರಿ ಮಧ್ಯದಲ್ಲಿ ಕೇಂದ್ರ ಸರ್ಕಾರ OMSSD ಯೋಜನೆ ಅಡಿಯಲ್ಲಿ ಅಕ್ಕಿ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದೆ. ನಾವು ಮೊಟ್ಟ ಮೊದಲು ಸರ್ಕಾರ ರಚನೆ ಆದ ಕಾಲದಲ್ಲಿ ನಾವು ಓಪನ್ ಮಾರ್ಕೆಟ್ ಸೇಲ್ಸ್ ವ್ಯವಸ್ಥೆಯಲ್ಲಿ ಓಪನ್ ಮಾರ್ಕೆಟ್ ಇದರಲ್ಲಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. 22ರಿಂದ 23 ರೂಪಾಯಿ 1 kg ಕೊಡೋದು. ಮೊದಲೇನಾಯ್ತು, ಅಕ್ಕಿ ಇವತ್ತು ಸಾಕಷ್ಟಿತ್ತು. ನಾವು ಸರ್ಕಾರ ಬಂದಾಗ ಕೇಂದ್ರ ಸರ್ಕಾರ 5 kg ಕೊಡ್ತಾ ಇತ್ತು. ಜೊತೆಗೆ ನಾವು ಆಶ್ವಾಸನೆ ಕೊಟ್ಟಿದ್ವಿ, ನಮ್ಮ ಸರ್ಕಾರ ಇನ್ನು 5 kg ಕೊಡ್ಬೇಕನ್ನೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಅರ್ಜಿ ಬರೆದು ಸುಮಾರು 2 ತಿಂಗಳು 3 ತಿಂಗಳು ಕಾದ್ವಿ. ಅಕ್ಕಿ ಸ್ಟಾಕ್ ಇದ್ರು ಕೂಡ ಇವ್ರು ಅಕ್ಕಿ ಕೊಡ್ಲಿಲ್ಲ. ಅಕ್ಕಿ ಸ್ಟಾಕ್ ಇತ್ತು. ಅದಾದ್ಮೇಲೆ ಏನ್ ಮಾಡಿದ್ರು, ಆ ಸ್ಟಾಕ್ ಮಾರಕ್ಕಾಗದೆ ಇರುವಂತ ಕಾಲದಲ್ಲಿ 17/1/25 ಮತ್ತೆ ನಿಮ್ಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ತಿಂಗಳ ಮಧ್ಯದಲ್ಲಿ ಅವ್ರು ಹೇಳಿದಂತ ಸಂದರ್ಭದಲ್ಲಿ ಅಷ್ಟರವರೆಗೂ ಏನ್ ಮಾಡಿದ್ವಿ, ಯಾವಾಗ ಕೇಂದ್ರ ಸರ್ಕಾರ ಕೊಡಕ್ಕಾಗಿಲ್ಲ, DBT ಮುಖಾಂತರ ಒಬ್ಬ ವ್ಯಕ್ತಿಗೆ 170ರಂತೆ ಪ್ರತಿ ತಿಂಗಳು 2023 ಜುಲೈಯಿಂದ 2024-25 ನಾವು ಕೊಡ್ತಾ ಬಂದ್ವಿ. DBT ಜನವರಿ 25-17ರಲ್ಲಿ ಒಂದು ಪತ್ರವನ್ನು ಬರೆದು ಇಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೇಳಿದ ಆದೇಶನ ಪಾಲನೆ ಮಾಡಬೇಕು ಅಂತೇಳಿ ಆ ಜನವರಿ ತಿಂಗಳಲ್ಲಿ ನಾವು ಅವ್ರಿಗೆ ಪತ್ರ ವ್ಯವಹಾರ ಮಾಡಿ ರೇಟಿಂಗ್ ಫಿಕ್ಸ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇವೆಲ್ಲ ವ್ಯವಹಾರಗಳು ಮಾಡ್ಬೇಕಾದ್ರೆ ಫೆಬ್ರವರಿ ಬಂತು. ಅಕ್ಕಿ ಕೊಡೋದಕ್ಕೆ ದುಡ್ಡು ಡಿಪಾಸಿಟ್ ಮಾಡಿದ್ವಿ. ಅವರು ಅಕ್ಕಿ ಕೊಡೋದು ಸ್ವಲ್ಪ ತಡ ಆಯ್ತು. ಇದು ಟ್ರಾನ್ಸಿಟ್ ಪೀರಿಯಡ್ ಏನ್ ಜನವರಿ ಇತ್ತು, ಅದರಲ್ಲಿ ಅವ್ರ ಆದೇಶದ ಮಾರ್ಗೆ ನಾವು ಏನ್ ಕೊಡ್ಬೇಕಂತ ಅಕ್ಕಿ ಶುರು ಮಾಡಿದ್ವಿ. ಮತ್ತೆ 2 ತಿಂಗಳು ಒಂದೇ ಸಾರಿ ಕೊಡ್ಬೇಕಾಯ್ತು ಅಂತ 15 kg ಕೊಡುವಂತ ಸಂದರ್ಭ ಮಾರ್ಚ್ ಏನ್ ಬಂತು. ಆದ್ರಿಂದ ನಮ್ಮ ಕಡೆಯಿಂದ ಏನು ವ್ಯತ್ಯಾಸ ಆಗಿಲ್ಲ. ಅವ್ರು ಕೊಟ್ಟಂತ ಆದೇಶನ ಪಾಲನೆ ಮಾಡಿ ನಾವು ಅಕ್ಕಿಯನ್ನ ಕೊಡುವಂತ ಕೆಲಸ ಮಾಡಿದೆ. ಮಾನ್ಯ ಅಧ್ಯಕ್ಷರೇ, ನನ್ನ ಕಡೆ 9 ಜಿಲ್ಲೆಗಳ ರಿಪೋರ್ಟ್ ಇದೆ. ಅವ್ರು DDಗಳು ಕಳಿಸಿರ್ತಕ್ಕಂಥ ರಿಪೋರ್ಟ್ 9 ಜಿಲ್ಲೆಗಳಿದೆ. ಅದರಲ್ಲಿ ಮಾನ್ಯ ಸಚಿವರಿಗೆ ಹೇಳಿದ್ರು, ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಜನವರಿ 2020ರ ಮಾಹಿತಿ ಫಲಾನುಭವಿಗಳಿಗೆ ಹಣದ ಬದಲಾಗಿ 5 kg ಅಕ್ಕಿ ಕೊಡಲು ಸರ್ಕಾರ ತೀರ್ಮಾನಿಸಿತು. ಮುಂದೆ ಫೆಬ್ರವರಿ 2025ರ ಮಾಹಿತಿ ಫಲಾನುಭವಿಗಳಿಗೆ ಅಕ್ಕಿ ಕೊಡಲು ಪ್ರಾರಂಭಿಸಲಾಗಿದೆ. ಅಂದ್ರೆ 2025 ಫೆಬ್ರವರಿಯಿಂದ ಅಕ್ಕಿಯನ್ನು ಕೊಡುವಂತ ಪ್ರಾರಂಭ ಮಾಡಿದ್ದಾರೆ. ನಾನು ಅದನ್ನ ಕೇಳಿಲ್ಲ, ಫೆಬ್ರವರಿಯಿಂದ ಅಕ್ಕಿ ಕೊಟ್ಟದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದ್ರೆ ಉಳಿದಿರ್ತಕ್ಕಂಥ ಜನವರಿ ತಿಂಗಳದ್ದು ಹಣನೂ ಇಲ್ಲ, ಅಕ್ಕಿನೂ ಇಲ್ಲ. ಕೇಂದ್ರ ಸರ್ಕಾರದ 5 kg ಅಕ್ಕಿ ಬಂದಿದೆ ಜನವರಿಗೆ, ಆದ್ರೆ ರಾಜ್ಯ ಸರ್ಕಾರದ್ದು 5 kg ಅಕ್ಕಿನೂ ಇಲ್ಲ, ಹಣನೂ ಇಲ್ಲ. ಹಾಗಾದ್ರೆ ಸುಮಾರು 657 ಕೋಟಿ ರೂಪಾಯಿ ಏನಾಯ್ತು, ಸರ್ಕಾರ ಕಡೆ ಉಳಿತಾ? ಅದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕಲ್ಲ. ಏನಂತಂದೇಳಿ 1,27,00,000 657 ಕೋಟಿ ರೂಪಾಯಿ ಆಗತ್ತಿದೆ. ಆ ಕಾಲದಲ್ಲಿ ಹಣ ನಾವು ಖರ್ಚು ಮಾಡಿಲ್ಲ, ಹಣ ಎಲ್ಲಿ ಹೋಗಿಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣನೂ ತೆಗೆದುಕೊಂಡಿಲ್ಲ. ನಾವು ಕೇಂದ್ರ ಸರ್ಕಾರ ಒಂದು ಆದೇಶ ಕೊಟ್ಟ ಮೇಲೆ ಅದನ್ನ ಪಾಲನೆ ಮಾಡೋದ್ರಲ್ಲಿ ಆ ತಿಂಗಳಲ್ಲಿ ಗ್ಯಾಪ್ ಆಗಿದೆ. ದುಡ್ಡು ತಗೊಂಡಿಲ್ಲ, ಹಂಚಿಕೆಯನ್ನು ಮಾಡಿಲ್ಲ. ತಕ್ಷಣ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾನೆ, ಅಕ್ಕಿ ಕೊಡುವಂತ ಕೆಲಸ ಮಾಡಿ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ಹೇಳ್ತಾ ಇದಾರೆ, ನಾನು ಸ್ಪಷ್ಟವಾಗಿ ಕೇಳಕತ್ತೀನಿ, ಜನವರಿ 2025ರ ಹಣವನ್ನು ಹಾಕ್ತಿರೋ ಅಕ್ಕಿ ಕೊಡ್ತಿರೋ ಸ್ಪಷ್ಟೀಕರಣ ಕೊಡ್ರಿ. ಸ್ಪಷ್ಟವಾಗಿ ಇಲ್ಲ ಸ್ಪಷ್ಟವಾಗಿ ಹೇಳೋದಲ್ಲ, ಅವಕಾಶ ಆಗ್ಲಿಲ್ಲ.
ಕೇಂದ್ರ ಸರ್ಕಾರ ಆದೇಶ ಪಾಲನೆ ಮಾಡ್ಬೇಕಾಯ್ತು, ಕೊಡಕ್ ಅವಕಾಶ ಆಗಿಲ್ಲ. ಆದೇಶ ಪಾಲನೆ ಮಾಡಿ ಅಕ್ಕಿಯನ್ನ ಆ ಅಕ್ಕಿ ಅವ್ರು ಕೊಟ್ಟ ತಕ್ಷಣ ಅಕ್ಕಿಯನ್ನು ಕೊಟ್ಟಿದೆ. ಅಂದ್ರೆ 2025 ಜನವರಿಗೂ ದುಡ್ಡು ಹಾಕಿಲ್ಲ, ಅಕ್ಕಿನೂ ಕೊಟ್ಟಿಲ್ಲ. ಅದು ಕೊಯ್ಲಿಗಳನ್ನ ಸರ್ಕಾರ ಕಡೆಯಿಂದ ತಾವ್ ಹೇಳಿದ್ರಲ್ಲ ಇಲ್ಲ ಅಂತ ಹೇಳಿ. ಅಲ್ಲ, ಅದ್ರ 2 ಕೋಟಿ ಫಸ್ಟಿಕರಣ ಆಯ್ತು ಅವ್ರ ಕಡೆಯಿಂದ. ಹೌದು, ಅದ್ರ 1,27,00,000 ಜನರಿಗೆ ಏನು ಕೊಡ್ಲಿಲ್ಲ. ಆ ಬಗ್ಗೆ ಅಕ್ಕಿಯನ್ನು ಕೊಡುವಂತ ಸರ್ಕಾರ ಕಡೆ ಆಗ್ಲಿಲ್ಲ. ಆ ಒಂದ್ ತಿಂಗಳಲ್ಲಿ ಸರ್ಕಾರ ಕೊಡ್ಲಿಲ್ಲ ಸಕಾಲಕ್ಕೆ ನಾವು ಅಕ್ಕಿ ಕೊಡೋದು. ಅಲ್ಲ ಸರ್, ಅಕ್ಕಿ ಕೊಡ್ಲಿಲ್ಲ ಅಂತ ನೀವು 150 ರೂಪಾಯಿ ಹಾಕುವಾಗಿತ್ತಲ್ಲ, ಏನ್ ಸಮಸ್ಯೆ ಸರ್ಕಾರಕ್ಕೆ? ಆದೇಶ ಕೊಟ್ಟರೆ ಏನ್ ಹೇಳ್ತಾರೆ? ಜನವರಿ ಒಳಗೆ ಅಲ್ಲ, ಮನೆ ಟ್ಯಾಂಕ್ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿ. ಅವ್ರ ಆದೇಶ ಕೊಟ್ಟ ಮೇಲೆ ನಾವು ಅಕ್ಕಿ ಕೊಡಕ್ ರೆಡಿ ಇದ್ರು ಕೂಡ ತಗೊಳ್ತಾ ಇಲ್ಲ, ಕೊಡ್ತಾ ಇಲ್ಲ ಅಂತ ಆಗ್ತದೆ. ಅದು ಅವಕಾಶ ಆಗ್ಬಾರ್ದು ಅಂತ ಅವ್ರ ಆದೇಶ ಪಾಲನೆ ಮಾಡಿ. ಓಕೆ. ಅಲ್ಲ, ಮನೆ ಆಯ್ತು, ಮತ್ತೆ ಬೇರೆ ಇದೆ. ಹೇಳ್ತೇನೆ ಸರ್, 1 ಮಿನಿಟ್. ಇದು ಹೆಂಗೆ ಗೃಹಲಕ್ಷ್ಮಿ ಜೀವ ಅಂದ್ರೆ ಇನ್ನೊಂದು ಮತ್ತೊಂದಿಲ್ಲ. ಆಯ್ತು, ಸುಮ್ಮನೆ ಅದನ್ನ ಏನ್ ಮಾಡ್ತೀವಿ ನೀವು? ಅಂದ್ರೆ ರಾಜ್ಯದ ಜನರಿಗೆ ಅಕ್ಕಿ ಕೊಡ್ತಾರೆ. ಹೌದು, ಅದು ಅದು ಏನು ಹೇಳಿದ್ರು ಕೇಂದ್ರ ಸರ್ಕಾರ ಸರಿ, ಹೆಚ್ಚು ಕಮ್ಮಿ ಆಗಿದೆ. ಉತ್ತರ ಹೇಳಿ, ಇನ್ನೊಂದು ದಿವಸ ಚರ್ಚೆ ಮಾಡಿಸೋದನ್ನ ಚರ್ಚೆ ಮಾಡಿದೀನಿ. ಈಗ ಲಿಖಿತ